ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇಂದಿನ ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇಂದು ನಾವು 10ನೇ ತರಗತಿಯಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಕನ್ಸ್ಟ್ರಕ್ಷನ್ ಅಂತ ಒಂದು ಪಾಠ ಇದೆ. ಆ ಪಾಠದ ಬಗ್ಗೆ ಬೆಳಕು ಚೆಲ್ಲೋಣ. ಮೇಯ್ನ್ ಆಗಿ ಇದರಲ್ಲಿ 3 ರೀತಿಯ ಚಿತ್ರಗಳನ್ನು ಬಿಡಿಸೋಕೆ ಬರುತ್ತೆ. ಒಂದು ಟ್ರಯಾಂಗಲ್ ಅನ್ನು ಬಿಡಿಸಿ ಅದರೊಳಗೆ ಇನ್ನೊಂದು ಟ್ರಯಾಂಗಲ್ ಬಿಡಿಸುವಂಥದ್ದು. ಎರಡನೇದರಲ್ಲಿ ಸರ್ಕಲ್ ಬಿಡಿಸಿ 2 ರೇಡಿಯಸ್ ಅನ್ನು ಬಿಡಿಸಿ ಒಂದು ಟ್ಯಾಂಜೆಂಟ್ ಬಿಡಿಸೋದಂತಿದೆ, ಅದನ್ನ ಹೇಳ್ತೀನಿ. ಮೂರನೇದು ಸರ್ಕಲ್ನ ಹೊರಗಡೆ ಒಂದು ಪಾಯಿಂಟ್ ಇಂದ ಟ್ಯಾಂಜೆಂಟ್ ಬಿಡಿಸೋದು ಅಂತ ಹೇಳಿ. ಆ ಟ್ಯಾಂಜೆಂಟ್ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀನಿ. ಮೊದಲಿಗೆ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ನೋಡೋಣ. ಅದಕ್ಕಿಂತ ಮೊದಲು 1-2 ವಿಷಯಗಳನ್ನು ತಿಳಿಸ್ಬೇಕು. ನೋಡಿ, 3/4 ಅಂದ್ರೆ ಏನು? ಮುಕ್ಕಾಲು ಅಂದ್ರೆ ಏನು? 1 ಚಪಾತಿ 4 ಪೀಸ್ ಮಾಡಿ 3 ಪೀಸ್ ತಿಂದಿದ್ದು ಅಂತ ಅರ್ಥ. ಅಂದ್ರೆ ಎಷ್ಟು ತಿಂದಂಗಾಯ್ತು? 1ಕ್ಕಿಂತ ಕಮ್ಮಿ. ಸೊ ಇದಕ್ಕೆ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ. 1ಕ್ಕಿಂತ ಕಮ್ಮಿ ಯಾವತ್ತಿದ್ರೂ ಪ್ರಾಪರ್ ಫ್ರಾಕ್ಷನ್ ಅಂಶ ಚಿಕ್ಕದು, ಛೇದ ದೊಡ್ಡದು, ಅಂದ್ರೆ ದೊಡ್ಡದಕ್ಕಿಂತ ಇದು ಚಿಕ್ಕದಾಗಿರುತ್ತೆ. ಸೊ ಕಮ್ಮಿ ಅಂತ, 1ಕ್ಕಿಂತ ಕಮ್ಮಿ ಅಂತ ಅರ್ಥ. ಈಗ 7/5 ಅಂದ್ರೆ ಏನು? ಇದು 1 ಚಪಾತಿನ 5 ಪೀಸ್ ಮಾಡಿ 5 ತಿಂದು, ಮತ್ತೊಂದು ಚಪಾತಿನ 5 ಪೀಸ್ ಮಾಡಿ 2 ತಿಂದಿದ್ದು. ಒಟ್ಟಿಗೆ 1 ಚಪಾತಿಯಲ್ಲಿ 5 ಪೀಸ್ ತಿಂದು, ಇನ್ನೊಂದು ಚಪಾತಿಯಲ್ಲಿ 5 ಪೀಸಲ್ಲಿ 2 ಪೀಸ್ ತಿಂದಿದ್ದು. ಅಂದ್ರೆ ಇದು 1ಕ್ಕಿಂತ ಜಾಸ್ತಿ. ಇದು 1ಕ್ಕಿಂತ ಕಮ್ಮಿ, ಇದು 1ಕ್ಕಿಂತ ಜಾಸ್ತಿ. ಇವೆರಡು ನೆನಪಿರಲಿ. ಯಾಕಂದ್ರೆ ನಾವು ಮುಂದೆ ಒಂದು ಟ್ರಯಾಂಗಲ್ ಅನ್ನು ಬಿಡಿಸಿ ಅದಕ್ಕೆ ಇನ್ನೊಂದು ಟ್ರಯಾಂಗಲ್ನ, ಆ 3 ಸೈಡ್ಗಳನ್ನ ನೋಡಿಕೊಂಡು ಇನ್ನೊಂದು ಟ್ರಯಾಂಗಲ್ ಅನ್ನ ಬಿಡಿಸ್ಬೇಕು. ಅದು ಯಾವ ರೀತಿ ಇರ್ಬೇಕಂದ್ರೆ, ಮೊದಲ ಟ್ರಯಾಂಗಲ್ಗಿಂತ ಚಿಕ್ಕದಾಗಿರುವಂತ ಟ್ರಯಾಂಗಲ್ ಬಿಡಿಸ್ಬೋದು, ಅಥವಾ ಮೊದಲ ಟ್ರಯಾಂಗಲ್ಗಿಂತ ದೊಡ್ಡದಾಗಿರುವಂತ ಟ್ರಯಾಂಗಲ್ ಅನ್ನ ಬಿಡಿಸುವಂತ 2 ರೀತಿ ಕನ್ಸ್ಟ್ರಕ್ಷನ್ ಇದೆ. ಆಯ್ತಾ? ಅದು ಹೇಗೆ ಬಿಡಿಸೋದು ಏನಂತ ಹೇಳಿ ನೋಡೋಣ. ಅದಕ್ಕಿಂತ ಮೊದಲು ಟ್ರಯಾಂಗಲ್ ಯಾವ್ಯಾವ ರೀತಿ ಬಿಡಿಸೋದಿರುತ್ತೆ? 3 ಸೈಡ್ ಕೊಡುವಂಥದ್ದು ಇರುತ್ತೆ. 3 ಸೈಡ್ಸ್ ಕೊಡ್ಬೋದು, ಅಥವಾ 2 ಸೈಡ್ ಕೊಟ್ಟು 1 ಆಂಗಲ್ ಕೊಡ್ಬೋದು, ಅಥವಾ 1 ಸೈಡ್ ಕೊಟ್ಟು 2 ಆಂಗಲ್ಸ್ ಕೊಡ್ಬೋದು. ಸೊ ಈ ತರದ್ದು 3 ರೀತಿ ಕನ್ಸ್ಟ್ರಕ್ಷನ್ ಇದೆ. ಇನ್ನೂ ಬೇರೆ ಬೇರೆ ರೀತಿ ಕನ್ಸ್ಟ್ರಕ್ಷನ್ ಇದಾವೆ, ಅದನ್ನ ನಾನು ಕ್ಲಾಸಲ್ಲಿ ನೋಡೋಣ. 3 ಸೈಡ್ ಹಾಗೆ ಒಂದು 5 ಸೆಂಟಿಮೀಟರ್, ಒಂದು 6 ಸೆಂಟಿಮೀಟರ್, ಒಂದು 4 ಸೆಂಟಿಮೀಟರ್ ಈ ತರದಿದ್ರೆ ಟ್ರಯಾಂಗಲ್ ಬಿಡಿಸಿ ಅಂತ ಹೇಳಿದ್ರೆ, ಮೊದಲು 4 ಸೆಂಟಿಮೀಟರ್ AB ಬಿಡಿಸೋದು. ನೆಕ್ಸ್ಟ್ ಇಲ್ಲಿಂದ 5 ಸೆಂಟಿಮೀಟರ್ನ ಕಟ್ ಮಾಡೋದು, ಇಲ್ಲಿಂದ 6 ಸೆಂಟಿಮೀಟರ್ ಈಗ ಕಟ್ ಮಾಡೋದು. ಆವಾಗ ಇದು C ಅಂತ ಆಗುತ್ತೆ, ಇದನ್ನ ಜಾಯಿನ್ ಮಾಡೋದು. ಅಥವಾ 2 ಸೈಡ್ ಒಂದು ಆಂಗಲ್ ಕೊಟ್ರೆ, ಒಂದು 5 ಸೆಂಟಿಮೀಟರ್, ಒಂದು 4 ಸೆಂಟಿಮೀಟರ್, ಒಂದು ಆಂಗಲ್ 60 ಡಿಗ್ರಿ ಅಂತ ಕೊಟ್ರೆ AB 5 ಸೆಂಟಿಮೀಟರ್ ಬಿಡಿಸ್ಕೊಳ್ಳೋದು. ನೆಕ್ಸ್ಟ್ ಇಲ್ಲೋ ಅದು ಹೇಳ್ತಾರೆ ಆಂಗಲ್ ಎಲ್ಲಿ ಬಿಡಿಸ್ಕೋಬೇಕಂತೇಳಿ. 60 ಡಿಗ್ರಿ ಇದ್ರೆ ಕೋನ ಮಾಪಕನಾದ್ರೂ ಬಳಸ್ಬೋದು, ಅಥವಾ ಕೈವಾರದಲ್ಲಿ ಈ ತರ ಬಿಡಿಸಿ 60 ಹೀಗಾದ್ರೂ ಮಾಡ್ಬೋದು. ಈಗ ಬಿಡಿಸ್ಕೊಂಡು ನೆಕ್ಸ್ಟ್ 4 ಸೆಂಟಿಮೀಟರ್ ಇಲ್ಲಿ ಕಟ್ ಮಾಡೋದು, ನೆಕ್ಸ್ಟ್ ಜಾಯಿನ್ ಮಾಡೋದು. ಅಥವಾ ಒಂದು ಸೈಡ್ 4 ಸೆಂಟಿಮೀಟರ್, ಇನ್ನೊಂದು 70 ಡಿಗ್ರಿ 60 ಡಿಗ್ರಿ 2 ಆಂಗಲ್ಸ್ ಕೊಟ್ರೆ 4 ಸೆಂಟಿಮೀಟರ್ ಬಿಡಿಸೋದು. ಇಲ್ಲಿಂದ 70 ಡಿಗ್ರಿ ಕೋನ ಮಾಪಕದಲ್ಲಿ 70 ಡಿಗ್ರಿ, ಇಲ್ಲಿಂದ 60 ಡಿಗ್ರಿ ಇದೆಲ್ಲ ಬರುತ್ತೆ, ಜಾಯಿನ್ ಮಾಡೋದು. ಸೊ ಇದು C, ABC. ಈ ತರ 3 ರೀತಿ ಕನ್ಸ್ಟ್ರಕ್ಷನ್ ಇದಾವೆ. ನೀವು ಇದನ್ನ ನೆನ್ಪಿಟ್ಕೋಬೇಕು. ಇದು 8ನೇ ಕ್ಲಾಸಲ್ಲಿ ಆಗಿರುತ್ತೆ. ನಾನೀಗ ಉದಾಹರಣೆಗೆ ಯಾವ ರೀತಿ ಕನ್ಸ್ಟ್ರಕ್ಷನ್ ಲೆಕ್ಕ ಇರ್ತವೆ ಅಂತ ನೋಡ್ತೀನಿ. 2 ರೀತಿ ಲೆಕ್ಕಗಳನ್ನು ಹೇಳಿದ್ದೀನಿ ಆಲ್ರೆಡಿ. ಒಂದು ಸಣ್ಣ ಭಿನ್ನರಾಶಿ, ಇನ್ನೊಂದು ದೊಡ್ಡ ಭಿನ್ನರಾಶಿ ಅಂತ ಹೇಳಿ. ಯಾವ ರೀತಿ ಇದೆ ಅಂತ 2 ಲೆಕ್ಕನೂ ಮಾಡಿ ತೋರಿಸ್ತೀನಿ. ಡ್ರಾ ಟ್ರಯಾಂಗಲ್ ABC where AB is equal to 4 centimeter, BC is equal to 5 centimeter, CA is equal to 6 centimeter. 6 centimeter. Next, and draw another similar triangle with sides 3/4 of first triangle. 3/4 of first triangle ಅಂದ್ರೆ ಏನರ್ಥ? ಮೊದಲ ಟ್ರಯಾಂಗಲ್ ಏನಿದೆಯೋ ಆ ಸೈಡ್ಗಿಂತ ಮುಕ್ಕಾಲು ಭಾಗ ಚಿಕ್ಕದಿರಬೇಕು. 3/4 ಅಂತ ಹೇಳಿದ್ರೆ ನಾನು 1ಕ್ಕಿಂತ ಕಮ್ಮಿ ಅಂತ ಹೇಳಿದೆ. ಅಂದ್ರೆ ಉದಾಹರಣೆ ತೋರಿಸ್ತೀನಿ ನೋಡಿ. ಇಲ್ಲಿ ರಫ್ ಡಯಾಗ್ರಾಮ್ ಬಿಡಿಸ್ತೀನಿ. ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ನ ಸೈಡ್ಗಳಿದಾವಲ್ಲ, ಅದರಲ್ಲಿ ಎಷ್ಟುದ್ದ ಇದೆಯೋ ಅದರ ಮುಕ್ಕಾಲು ಭಾಗ ತಗೋಬೇಕು. ಇದರಲ್ಲಿ ಮುಕ್ಕಾಲು ಭಾಗ ನೋಡಿ, ಇಲ್ಲಿಂದ ಇಲ್ಲಿಗೆ. ಇದರಲ್ಲಿ ಮುಕ್ಕಾಲು ಭಾಗ ನೋಡಿ, ಅರ್ಧ, ಕಾಲು, ಮುಕ್ಕಾಲು, ಇಲ್ಲಿವರೆಗೆ. ಇದರಲ್ಲಿ ಅರ್ಧ, ಕಾಲು, ಮುಕ್ಕಾಲು, ಇಲ್ಲಿವರೆಗೆ. ಈ ತರ
ಈ ಥರ ಇಷ್ಟು ಉದ್ದ ಬರಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇದನ್ನು ಜಾಯಿನ್ ಮಾಡಿದರೆ ಅದು ಇದೇ ಉದ್ದ ಆಗಿರುತ್ತೆ. ಅಂದರೆ ಒಂದು ಟ್ರಯಾಂಗಲ್ ಇದ್ದರೆ ಅದರ ಮುಕ್ಕಾಲು ಭಾಗ ಸೈಡ್ ಇರುವಂಥ ಇನ್ನೊಂದು ಟ್ರಯಾಂಗಲ್ ಬಿಡಿಸ್ಬೇಕು. ಈ ಥರದೊಂದು ಟ್ರಯಾಂಗಲ್ ಬಿಡಿಸ್ಬೇಕು. ಈಗ 4 ಸೆಂಟಿಮೀಟರ್ ಆದರೆ 3 ಸೆಂಟಿಮೀಟರ್ ಇಟ್ಕೋಬೇಕು ಅಥವಾ 3 ಸೆಂಟಿಮೀಟರ್ ಮಾಡ್ಕೋಬೇಕು ಹೇಗಾದರೂ. ಇಲ್ಲಿ 8 ಸೆಂಟಿಮೀಟರ್ ಆದರೆ ಇದು 6 ಸೆಂಟಿಮೀಟರ್ ಆಗಬೇಕು. ಇದು 10 ಸೆಂಟಿಮೀಟರ್ ಆಗಿದ್ರೆ ಇದು 7.5 ಸೆಂಟಿಮೀಟರ್, ಅಂದರೆ ಮುಕ್ಕಾಲು ಭಾಗದ ಸೆಂಟಿಮೀಟರ್, ಮುಕ್ಕಾಲು ಭಾಗ ಆಗಿರುವಷ್ಟು ಲೆಂತ್ ಇರುವಷ್ಟು ಒಂದು ಟ್ರಯಾಂಗಲ್ ಬಿಡಿಸ್ಬೇಕು. ಇದನ್ನ ಬಿಡಿಸ್ಬೇಕಂತೆ. ಸಿಮಿಲರ್ ಟ್ರಯಾಂಗಲ್ ಪಾಠದಲ್ಲಿ ಬರುತ್ತೆ, ಅದನ್ನ ನಾನು ಮತ್ತೆ ಹೇಳ್ತೀನಿ. ಸೊ ಇದನ್ನ ಹೇಗೆ ಬಿಡಿಸೋದು ಅಂತ ನೋಡ್ಕೊಳ್ಳಿ. ಫ್ರಾಕ್ಷನ್ ಯಾವುದು? 3/4. ಇದು ನೆನಪಿರ್ಲಿ. ಇದಕ್ಕೊಂದು ಒಂದು ನೆನ್ಪಿಟ್ಕೊಳ್ಳೋಕೊಂದು ಕಥೆ ಇದೆ ಅಥವಾ ಒಂದು ಡೆಫಿನೇಷನ್ ಇದೆ. ಅದೇನಂದ್ರೆ, ಭಿನ್ನರಾಶಿ ನೋಡಿ, ದೊಡ್ಡ ಸಂಖ್ಯೆಯನ್ನು ಕಟ್ ಮಾಡಿ ದೊಡ್ಡ ಸಂಖ್ಯೆ ಎಷ್ಟು ಕಟ್ ಮಾಡಿ ಛೇದವನ್ನು ಬಿಗೆ ಸೇರಿಸಿ. ಇದನ್ನು ಡೆಫಿನೇಷನ್ ಗೊತ್ತಿರಲಿ. ದೊಡ್ಡ ಸಂಖ್ಯೆ ಯಾವುದಿದೆಯೋ ಅಷ್ಟು ಕಟ್ ಮಾಡಬೇಕು, ನಂತರ ಛೇದವನ್ನು ಬಿಗೆ ಸೇರಿಸಬೇಕು ಅಂತ ಹೇಳಿ. ಯಾವ್ದನ್ನು ಕಟ್ ಮಾಡೋದು ಏನು ಎತ್ತ ಅಂತ ಈಗ ಚಿತ್ರ ಬಿಡಿಸಿ ನೋಡುವ. ಸೊ ಆಲ್ರೆಡಿ ನಮ್ಮ ಡೆಫಿನೇಷನ್ ಅಥವಾ ನಮ್ಮ ಲೆಕ್ಕದಲ್ಲಿ ಏನಿದೆ, 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಅಂತಿದೆ. ನಾನು ಎ ಬಿ 4 ಸೆಂಟಿಮೀಟರ್ ತಗೋತೀನಿ. ನಾಲ್ಕು ಸೆಂಟಿಮೀಟರ್ ಬಿಡಿಸಿದ ಕೂಡಲೇ ಅದು ಹೆಸರು ಕೊಡಬೇಕು. ಎ ಬಿ 4 ಸೆಂಟಿಮೀಟರ್. ನೆಕ್ಸ್ಟು ಬಿ ಸಿ 5 ಸೆಂಟಿಮೀಟರ್, ಸಿ ಎ 6 ಸೆಂಟಿಮೀಟರ್, ಇದು ನಮ್ಮ ಸಿ. ಅದನ್ನ ಜಾಯಿನ್ ಮಾಡಿದ್ರೆ ಟ್ರಯಾಂಗಲ್ ಕಂಪ್ಲೀಟ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಈಗ ಎಕ್ಸ್ಟ್ರಾ ಒಂದು ಕೆಲಸ ಮಾಡಬೇಕು. ಏನಂದ್ರೆ, ಎ ಇಂದ ಒಂದು ಅಕ್ಯೂಟ್ ಆಂಗಲ್ ಲಘುಕೋನ ಟೈಪು ಒಂದು ಗೆರೆ ಎಳ್ಕೋಬೇಕು. ಎಷ್ಟಾದ್ರೂ ತಗೊಂಡ್ರೆ ಅಡ್ಡಿಲ್ಲ, ಈ ಗೆರೆ ಎಳ್ಕೊಬೇಕು ಉದ್ದಕ್ಕೆ. ಈಗ ದೊಡ್ಡ ಸಂಖ್ಯೆಯನ್ನು ಕಟ್ ಮಾಡಿ ಅಂತ ಬರ್ದಿತ್ತಲ್ಲ, ಈಗ ತಗೋಬೇಕು. ದೊಡ್ಡ ಸಂಖ್ಯೆ ಎಷ್ಟು ಇದರಲ್ಲಿ? ಭಿನ್ನರಾಶಿಯಲ್ಲಿ 3/4 ಅಲ್ಲಿ 4. ಅಷ್ಟನ್ನ ಕಟ್ ಮಾಡಬೇಕು, 4 ಪೀಸ್ ಮಾಡಬೇಕು. ಈಗ ಹೊಸ ಗೆರೆಯನ್ನು ಕೈವರದಲ್ಲಿ ಎಷ್ಟಾದ್ರೂ ತಗೊಳ್ಳಿ ಅಡ್ಡಿಲ್ಲ. 1 2 3 4. ಆಯ್ತಾ? 4 ಕಟ್ ಆಯ್ತು. ಏನಿದೆ ಅಲ್ಲಿ? ದೊಡ್ಡ ಸಂಖ್ಯೆಯನ್ನು ಕಟ್ ಮಾಡಿ ಛೇದವನ್ನು ಬಿಗೆ ಸೇರಿಸಬೇಕು. ಭಿನ್ನರಾಶಿಯ ಛೇದ ಯಾವುದು? 4. ಇಲ್ಲಿ ನೋಡಿ, ಇದಕ್ಕೆ ಹೆಸರು A1 A2 A3 A4. ಇಲ್ಲಿ ದೊಡ್ಡ ಸಂಖ್ಯೆ 7 ಅಂತಿದ್ರೆ 7 ಪೀಸ್ ಮಾಡಬೇಕಿತ್ತು. ದೊಡ್ಡ ಸಂಖ್ಯೆ 3 ಅಂತಿದ್ರೆ 3 ಪೀಸ್ ಮಾಡಬೇಕು. ಇಲ್ಲಿ ದೊಡ್ಡ ಸಂಖ್ಯೆ 4 ಅಂತಿದೆ, 3 ಮತ್ತೆ 4, 3/4 ಅಲ್ಲಿ 4 ದೊಡ್ಡದು, 4 ಪೀಸ್ ಮಾಡಿದ್ದೀನಿ. ಛೇದವನ್ನು ಬಿಗೆ ಸೇರಿಸಬೇಕು. ಇದು ಬಿ. ಆಗ ಬಿನ ಛೇದ ಯಾವುದು ಇದರಲ್ಲಿ? 3/4 ಅಲ್ಲಿ 4. ಬಿಗೆ ಸೇರಿಸಿ. ಸರಿನಾ? ಅಂದರೆ 4 ಪೀಸ್ ಮಾಡಿ ಬಿಗೆ 4ನ ಜಾಯಿನ್ ಮಾಡಿ A4. ನೆಕ್ಸ್ಟ್ ಏನು ಮಾಡಬೇಕು? ಭಿನ್ನರಾಶಿಯಲ್ಲಿ ಇನ್ನೊಂದು ನಂಬರ್ ಯಾವುದು? 3/4 ಅಲ್ಲಿ 3 ಇದೆ. ಸೊ ಇಲ್ಲಿ A3 ಇದೆ ನೋಡಿ, A3ನ ಎ ಬಿ ಗೆರೆಗೆ ಜಾಯಿನ್ ಮಾಡಬೇಕು. ಹೇಗೆ ಜಾಯಿನ್ ಮಾಡಬೇಕಂದ್ರೆ, ಇಲ್ಲಿ A4 ಬಿ ಇದೆಯಲ್ಲ, ಅದಕ್ಕೆ ಪ್ಯಾರಲ್ ಆಗಿ ರೈಲ್ವೆ ಟ್ರ್ಯಾಕ್ ತರ ಕಾಣಿಸುತ್ತಲ್ವ, ಕರೆಕ್ಟ್ ಆಗಿ ರೈಲ್ವೆ ಟ್ರ್ಯಾಕ್ ತರ ಇದನ್ನ ಜಾಯಿನ್ ಮಾಡಬೇಕು. ಆಯ್ತಾ? ಹಾಗೆ ನೆಕ್ಸ್ಟ್ ಅದರ ಹೆಸರು B1 ಅಂತ ಕೊಡೋದು. B1 ಈ ಪಾಯಿಂಟ್. ನೆಕ್ಸ್ಟ್ ಅದೇ ರೀತಿ ಇಲ್ಲಿಂದ ಬಿ ಸಿ ಇದೆಯಲ್ಲ, ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಗೆರೆ ಎಳಿಬೇಕು. ಹೀಗೆ ಅದು ಪ್ಯಾರಲಲ್ ಆಗಿ, ಅದರ ಹೆಸರೇನು? C1 ಅಂತ ಕೊಡಿ. ಈಗ ನಮ್ದು ಎ ಬಿ ಸಿ ಅನ್ನೋದು ದೊಡ್ಡ ಟ್ರಯಾಂಗಲ್ ಆಯಿತು.
AB1C1 ಅಥವಾ AB' C' ಅದು ಮುಕ್ಕಾಲಂಶ ಸೈಡ್ಸ್ ಇರುವಂತ ಸಣ್ಣ ಟ್ರಯಾಂಗಲ್ ಆಯಿತು. ಇದು ಒಂದು ಕನ್ಸ್ಟ್ರಕ್ಷನ್. ಈಗ ನೆಕ್ಸ್ಟ್ ದೊಡ್ಡ ಭಿನ್ನರಾಶಿ ಇರುವಂತದ್ದು ಒಂದು ಲೆಕ್ಕ ತಗೊಳ್ಳೋಣ. ಡ್ರಾ ಟ್ರಯಾಂಗಲ್ ABC where AB is equal to 5 centimeter, angle A is equal to 45 degree, angle B is equal to 35 degree, and draw another similar triangle of sides 5/3 of sides of first triangle. ಬರ್ಕೊಳ್ಳಿ, ನೀವು ಬಿಡಿಸೋಕ್ಕಾಗತ್ತಾ ಟ್ರೈ ಮಾಡಿ ನೋಡಿ. ಈಗ ಫ್ರ್ಯಾಕ್ಷನ್ ನೋಡಿ 5/3. ಇದನ್ನ ಹೇಗೆ ಬಿಡಿಸೋದು ನೋಡೋಣ. ಫಸ್ಟ್ AB is equal to, ಸ್ವಲ್ಪ ದೊಡ್ಡ ಜಾಗ ಬೇಕಿದಕ್ಕೆ, AB is equal to 5 centimeter. ನೆಕ್ಸ್ಟ್ ಆಂಗಲ್ A ಎಷ್ಟು? ಆಂಗಲ್ A 45 degree. 45 degree ಅದನ್ನ ಹೇಳ್ಕೊಳ್ಳೋಣ. A B ಇಲ್ಲಿ 45 ಡಿಗ್ರಿ. ನೆಕ್ಸ್ಟ್ ಆಂಗಲ್ B ಎಷ್ಟು? 35 ಡಿಗ್ರಿ. ಆಯ್ತಲ್ಲ, ಇದು ನಮ್ಮ ಸಿ. ನೆಕ್ಸ್ಟ್ ಈಗ ಪುನಃ ನಮ್ಮ ಡೆಫಿನಿಷನ್ ನೋಡೋಣ. ಏನು ಹೇಳುತ್ತದು? ಆವಾಗ ಒಂದು ಬರ್ದಿದ್ನಲ್ಲ, ದೊಡ್ಡ ಸಂಖ್ಯೆಯನ್ನು ಕಟ್ ಮಾಡಿ. ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ? 5/3 5. ಎಸ್, 5 ಪೀಸ್ ಮಾಡ್ಬೇಕೀಗ. ಒಂದು ಲಘುಕೋನ ಎಷ್ಟು ಪೀಸು? 5 ಪೀಸ್. ಚಿಕ್ಕದಾಗಿ ತಗೊಂಡು ರೋಡಿಲ್ಲ, ಕೈ ಬರಲಿ, ದೊಡ್ಡದಾಗಿ ತಗೊಂಡು ರೋಡಿಲ್ಲ. One, 2, 3, 4, 5. 5 ಪೀಸ್ ಆಯಿತು. A1, A2, A3, A4, A5. ನೆಕ್ಸ್ಟ್ ಏನಿದೆ ಡೆಫಿನೇಷನ್ ಅಲ್ಲಿ? ದೊಡ್ಡ ಸಂಖ್ಯೆಯನ್ನು ಕಟ್ ಮಾಡಿ ಛೇದವನ್ನು ಬಿಗೆ ಸೇರಿಸಿ. ಇದರಲ್ಲಿ ಛೇದ ಯಾವ್ದು ನೋಡಿ? 3. ಸೊ ಛೇದ 3. 3 ಅಂದ್ರೆ ಯಾವ್ದು ಇಲ್ಲಿ? A1, A2, A3. ಇದು A3ನ ಛೇದಕ್ಕೆ ಬಿಗೆ ಸೇರಿಸಬೇಕು. ಇನ್ನೊಂದು ಸಂಖ್ಯೆ ಯಾವುದು? ಇನ್ನೊಂದು ಸಂಖ್ಯೆ A5. ಅಲ್ಲಿ 5 ಇದೆ ಭಿನ್ನರಾಶಿಯಲ್ಲಿ, 5/3 ಅಲ್ಲಿ. ಇದನ್ನ ಜಾಯಿನ್ ಮಾಡಬೇಕು. ಎಲ್ಲಿಗೆ ಜಾಯಿನ್ ಮಾಡೋದು? ಈಗ ಇದಕ್ಕೆ ಪ್ಯಾರಲ್ ಆಗಿ ಜಾಯಿನ್ ಮಾಡಬೇಕು. ಇಲ್ಲಿಲ್ಲ, ಅದಕ್ಕೆ ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬೇಕು. ದೊಡ್ಡ ಟ್ರಯಾಂಗಲ್ ಬಿಡಿಸ್ಬೇಕಲ್ವಾ? ಒಂದಕ್ಕಿಂತ ಜಾಸ್ತಿ ಇದು ಯಾವುದು? 5/3 ಒಂದಕ್ಕಿಂತ ಜಾಸ್ತಿ. ಅದನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ಇದಕ್ಕೆ ಪ್ಯಾರಲ್ ಆಗಿ ಬಿಡಿಸ್ಬೇಕು. ಪ್ಯಾರಲ್ ಬಿಡಿಸೋಕೆ ಸರಿಯಾಗಿ ನೋಡ್ಕೋಬೇಕು. ರೈಲ್ವೆ ಟ್ರ್ಯಾಕ್ ಥರ ಬರಬೇಕು. ಸುಮ್ಮನೆ ಬಿಡಿಸಿದ್ರೆ ಮಾರ್ಕ್ ಕೊಡೋದಿಲ್ಲ ನೋಡಿ. ಇದೀಗ ನಮ್ಮ B1. ನೆಕ್ಸ್ಟ್ ಇಲ್ಲಿ ಪ್ಯಾರಲ್ ಬಿಡಿಸ್ಬೇಕು. ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ರೈಲ್ವೆ ಟ್ರ್ಯಾಕ್ ಥರ ಬರೋಕ್ಕೆ ಜಾಯಿನ್ ಮಾಡಬೇಕು. ಇದು ಈಗ C'. ಸೊ ಇದು ಎಷ್ಟು ಸೆಂಟಿಮೀಟರ್ ಇತ್ತು? 5 ಸೆಂಟಿಮೀಟರ್ ಇತ್ತು. ಇದು ಎಕ್ಸ್ಟ್ರಾ, ಇದು 5 ಪೀಸ್ ಆದರೆ ಇಲ್ಲಿ ಮತ್ತೆ 3 ಪೀಸ್ ಸೇರಿ ಅದ ಒಟ್ಟು 8 ಪೀಸ್ ಬರುತ್ತೆ. ಇರಲಿ, ಈ ಥರ ಕನ್ಸ್ಟ್ರಕ್ಷನ್ನು ಏನು ಮಾಡಿದ್ದು ನಾವು? ದೊಡ್ಡ ಸಂಖ್ಯೆಯನ್ನು ಕಟ್ ಮಾಡಿ 1, 2, 3, 4, 5 ಕಟ್ ಮಾಡಿ ಛೇದವನ್ನು ಬಿಗೆ ಸೇರಿದ್ದು. ಛೇದ ಯಾವುದು? 3ನ ಬಿಗೆ ಸೇರಿಸಿದ್ವಿ.
ನೆಕ್ಸ್ಟ್ ಇರೋ ನಂಬರ್ 5 ಇದಕ್ಕೆ ಪ್ಯಾರಲಲ್ ಆಗಿ ಬಿಡಿಸ್ಬೇಕಾದ್ರೆ ನಮ್ಗೆ ಗೆರೆ ಇರಲಿಲ್ಲ, ಇದನ್ನ ಮುಂದುವರಿಸ್ಕೋಬೇಕು. ಈಗ ದೊಡ್ಡ ಟ್ರಯಾಂಗಲ್ ಆಯಿತು. ಆವಾಗ ಬಿಡಿಸಿದ ಟ್ರಯಾಂಗಲ್ ಯಾವುದು ನೋಡಿ, ಆವಾಗ ಛೇದವನ್ನು ಕಟ್ ಮಾಡಿ 1 2 3 4 ಕಟ್ ಮಾಡಿ, ಅದು ದೊಡ್ಡ ಸಂಖ್ಯೆಯನ್ನು ಕಟ್ ಮಾಡಿ ಛೇದವನ್ನು ಬಿಗೆ ಸೇರಿಸಿದ್ವಿ. ಕೊನೆಗೆ 3ನ ಒಳಗಡೆನೆ ಬಂದಿತ್ತು, ಎಕ್ಸ್ಟ್ರಾ ಮಾಡ್ಲಿಕ್ಕೆ ಇರಲಿಲ್ಲ, ಯಾಕಂದ್ರೆ 4ಗಿಂತ 3 ಚಿಕ್ಕದು, ಒಳಗಡೆನೆ ಬಂದಿತ್ತು ಪ್ಯಾರಲಲ್ ಆಗಿ. ಇದು ದೊಡ್ಡ ಟ್ರಯಾಂಗಲ್, ಇದು ಸಣ್ಣ ಟ್ರಯಾಂಗಲ್. ಇಲ್ಲಿ ಇದು ನಮ್ಮ ಟ್ರಯಾಂಗಲ್, ಇದು ಹೊಸ ಟ್ರಯಾಂಗಲ್. ಆಯ್ತಾ, ಇವೆರಡು ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಸರ್ಕಲ್ಗೆ ಹೋಗ್ತೀನಿ ಡೈರೆಕ್ಟ್ ಆಗಿ. ಸರ್ಕಲ್ ಅಲ್ಲಿ ನಿಮಗೊಂದು ವಿಷಯ ಹೇಳ್ಬೇಕೇನಂದ್ರೆ, ಟ್ಯಾಂಜೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಟ್ಯಾಂಜೆಂಟ್ ಅಂದ್ರೆ ಏನು? ಒಂದು ಸರ್ಕಲ್ ಇದ್ರೆ ಅದಕ್ಕೆ ಒಂದೇ ಒಂದು ಪಾಯಿಂಟ್ ಅಲ್ಲಿ ಈ ತರ ಟಚ್ ಆಗಿ ಹೋಗುವಂತ ಗೆರೆಗೆ ಟ್ಯಾಂಜೆಂಟ್ ಅಂತ ಕರಿತೀವಿ. ಇದು ಸೆಂಟರ್ ಆಫ್ ದ ಸರ್ಕಲ್. ಇದಕ್ಕೆ ಒಂದು ರೇಡಿಯಸ್ ಬಿಡಿಸಿದ್ರೆ ಇದು 90 ಡಿಗ್ರಿ ಇರುತ್ತೆ. ಇದಕ್ಕೆ ಪ್ರೂಫ್ ಇದೆ, ಥಿಯರಮ್ ಬರ್ದಿದ್ದೀವಿ. ರೇಡಿಯಸ್ ಆ್ಯಂಡ್ ಟ್ಯಾಂಜೆಂಟ್ ಡ್ರಾನ್ ಎಟ್ ಅ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಥಿಯರಮ್ ನೀವು ಬರೆದಿದ್ದೀರಿ. ಸೊ ಇವೆರಡು 90 ಡಿಗ್ರಿ ಇರುತ್ತೆ, ಸರಿನಾ? ನೆಕ್ಸ್ಟ್ ಈಗ ನಾವು ಏನು ಕನ್ಸ್ಟ್ರಕ್ಷನ್ ಮಾಡಬೇಕು? ರಫ್ ಆಗಿ ಬಿಡಿಸೋದಾದ್ರೆ ಒಂದು ಸರ್ಕಲ್ ಇದೆ, ಇದಕ್ಕೆ 2 ಟ್ಯಾಂಜೆಂಟ್ ಬಿಡಿಸ್ಬೇಕು. ಎಷ್ಟು ಟ್ಯಾಂಜೆಂಟು? 2 ಟ್ಯಾಂಜೆಂಟ್ 2 ಪಾಯಿಂಟಲ್ಲಿ ಬಿಡಿಸ್ಬೇಕು. ಹೇಗೆ ಅಂದರೆ, ರೇಡಿಯಸ್ ಒಂದು 100 ಡಿಗ್ರಿನೋ 120 ಡಿಗ್ರಿನೋ ಏನೋ ಬಿಡಿಸ್ಕೊಂಡು ಇವೆರಡು ತುದಿಯಲ್ಲಿ 90 ಡಿಗ್ರಿ ಆಗಿ ಒಂದು ಗೆರೆ ಎಳಿಬೇಕು. ಈ ಥರ ಒಂದು ಗೆರೆ ಎಳಿಬೇಕು, ಈ ಥರ ಒಂದು ಗೆರೆ ಎಳಿಬೇಕು. ಒಂದು ವೇಳೆ ನಾವು ಆ ಥರ ಗೆರೆ ಎಳೆದ್ರೆ ಏನಾಗುತ್ತೆ ನೋಡುವ. ಇದೆಷ್ಟು ಡಿಗ್ರಿ? 90 ಡಿಗ್ರಿ. ಇದೆಷ್ಟು ಡಿಗ್ರಿ? 90 ಡಿಗ್ರಿ. ಒಟ್ಟಿಗೆ ಎಷ್ಟಾಯಿತು? 180. ಕ್ವಾಡ್ರಿಲ್ಯಾಟ್ರಲಲ್ಲಿ ಟೋಟಲ್ ಆ್ಯಂಗಲ್ಸ್ ಎಷ್ಟು? 4 ಇದ್ದಾವೆ. ಅದರದ್ದು ಮೆಜರ್ಮೆಂಟ್ ಟೋಟಲು 360 ಡಿಗ್ರಿ. ಇದರಲ್ಲಿ ಆಲ್ರೆಡಿ ಎಷ್ಟಾಯಿತು? 180 ಆಯ್ತು. ಹಾಗಾದರೆ ಇವೆರಡರ ಮೊತ್ತ ಎಷ್ಟಾಯ್ತು? ಇನ್ನು ಇವೆರಡರ ಮೊತ್ತ 180 ಡಿಗ್ರಿ. ಸೊ ರೇಡಿಯಸ್ ಮಧ್ಯ ಮತ್ತು ಟ್ಯಾಂಜೆಂಟ್ಗಳ ಮಧ್ಯ ಟೋಟಲ್ ಆ್ಯಂಗಲ್ 180. ನಾನು ಇಲ್ಲಿ ಡ್ರಾ 2 ಟ್ಯಾಂಜೆಂಟ್ಸ್ ಸಚ್ ದ್ಯಾಟ್ ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್ 60 ಡಿಗ್ರಿ ಅಂತೇಳಿ ಹೇಳಿದರೆ, ಅಂದರೆ ಒಂದು 2 ಟ್ಯಾಂಜೆಂಟ್ ಬಿಡಿಸಿ ಟ್ಯಾಂಜೆಂಟ್ಗಳ ಮಧ್ಯೆ 60 ಡಿಗ್ರಿ ಇರೋ ಹಾಗೆ ಚಿತ್ರ ಬಿಡಿಸಿ ಅಂತ ಹೇಳಿದ್ರೆ, ಫಸ್ಟ್ ಇದನ್ನ ಬಿಡ್ಸೋಕ್ಕಾಗೋದಿಲ್ಲ, ಇದನ್ನೇ ಬಿಡಿಸ್ಬೇಕು, ರೇಡಿಯಸ್ ಮಧ್ಯೆ ಬಿಡಿಸ್ಬೇಕು. ಇಲ್ಲಿ 60 ಡಿಗ್ರಿ ಆದರೆ ಇಲ್ಲಿ 180ರಲ್ಲಿ 60 ಕಳೆದ್ರೆ 120 ಡಿಗ್ರಿ. ಕೈವಾರ ತಗೊಂಡು ಅಥವಾ ಕೋನಾಪ ತಗೊಂಡು ಇಲ್ಲಿ 120 ಡಿಗ್ರಿ ಬಿಡಿಸಿ ಈ ಟ್ಯಾಂಜೆಂಟ್ ಬಿಡಿಸ್ಬೇಕು. 2 ರೀತಿ ಲೆಕ್ಕ ಇದೆ. ಒಂದು ರೇಡಿಯಸ್ ಮಧ್ಯೆ ಆ್ಯಂಗಲ್ ಎಷ್ಟು ಅಂತ ಕೊಡ್ತಾರೆ, ಅಥವಾ ಟ್ಯಾಂಜೆಂಟ್ ಮಧ್ಯೆ ಆ್ಯಂಗಲ್ಸ್ ಎಷ್ಟು ಅಂತ ಕೊಡ್ತಾರೆ. ಹೇಗಿರುತ್ತೆ ಕ್ವಶನ್ನು? ಡ್ರಾ 2 tangents to a circle of radius 3 centimeter such that angle between ಅಂದ್ರೆ ಏನರ್ಥ? ನಡುವೆ ಕೋನ ಎಷ್ಟು? ಯಾವುದ್ರ ನಡುವೆ? ಆಂಗಲ್ ಬಿಟ್ವೀನ್ ದೆಮ್ ಅಥವಾ ಟ್ಯಾಂಜೆಂಟ್ಸ್ ಅಂತ ಕೊಟ್ಟರೆ ಇದ್ರ ಮಧ್ಯೆ ಕೊಟ್ಟಿದ್ದಾರೆ ಅಂತ ಅರ್ಥ. ಆಂಗಲ್ ಬಿಟ್ವೀನ್ ರೇಡಿಐ ಏನದು? RADII ಅಂತ ಹೇಳಿದ್ರೆ ಇದ್ರ ಮಧ್ಯೆ ಕೊಟ್ಟಿದ್ದಾರೆ ಅಂತ ಅರ್ಥ. 2 ರೀತಿ ಕ್ವಶನ್ ಇರ್ತವೆ, ನೆನ್ಪಿಟ್ಕೊಳ್ಳಿ. ಡ್ರಾ 2 ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 3 centimeter ಸಚ್ ದ್ಯಾಟ್ ಆಂಗಲ್ ಬಿಟ್ವೀನ್, ಇಲ್ಲಿವರೆಗೆ ಸೇಮ್ ಇರುತ್ತೆ. ನೆಕ್ಸ್ಟ್ 2 ಡಿಫ್ರೆನ್ಸ್ ಆಗುತ್ತೆ. ಏನಂತ? ಆಂಗಲ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ರೆ ಇಲ್ಲಿದೆಯಲ್ಲ ನೋಡಿ, ಟ್ಯಾಂಜೆಂಟ್ಸ್ಗೆ ದೆಮ್ ಸರ್ವನಾಮ ಇದಕ್ಕೆ. ಟ್ಯಾಂಜೆಂಟ್ಸ್ ಅನ್ನೋಕ್ಕೆ ದೆಮ್ ಅಂತ ಕೊಡ್ತಾರೆ. ಅವುಗಳ ನಡುವೆ ಯಾವ್ದನ್ನ ಬಿಡ್ಸೋಕೆ ಹೇಳಿದ್ರು? ಟ್ಯಾಂಜೆಂಟ್ಸ್ ಬಿಡ್ಸೋಕೆ ಹೇಳಿದ್ರು. ಅವುಗಳ ನಡುವೆ ಆಂಗಲ್ಸ್ ಎಷ್ಟಿರಬೇಕು ಅಂತ ಹೇಳ್ತಾರೆ. ಅಥವಾ ಆಂಗಲ್ ಬಿಟ್ವೀನ್ ರೇಡಿಯೈ ಅಂತ ಕೊಡ್ತಾರೆ. ಇದನ್ನ ನೋಡ್ಕೊಂಡು ನೀವು ಬಿಡಿಸ್ಬೇಕಾಗುತ್ತೆ. ಹೇಗೆ ಬಿಡಿಸ್ಬೇಕು? ಆಂಗಲ್ ಬಿಟ್ವೀನ್ ದೆಮ್ ಅಂತ ಕೊಟ್ಟರೆ 180ರಿಂದ ಕಳಿಬೇಕು. ಆಂಗಲ್ ಬಿಟ್ವೀನ್ ರೇಡಿಯೈ ಅಂತ ಕೊಟ್ಟರೆ ಅದನ್ನೇ ತಗೋಬೇಕು. ಆಂಗಲ್ ಬಿಟ್ವೀನ್ ದೆಮ್ ಈಸ್ 65 ಡಿಗ್ರಿ ಅಂತ ಬಂದಂತ ಇಟ್ಕೊಳ್ಳಿ. ಅಂದ್ರೆ ಏನರ್ಥ? ಒಂದು ಸರ್ಕಲ್ ಬಿಡಿಸಿ 2 ಟ್ಯಾಂಜೆಂಟ್ ಬಿಡಿಸ್ಬೇಕು, ಅವುಗಳ ಮಧ್ಯೆ ಆಂಗಲ್ 65 ಡಿಗ್ರಿ ಬೇಕು. ಹಾಗಾದರೆ ಇದ್ರ ಮಧ್ಯೆ ಎಷ್ಟಿರಬೇಕು? ಯಾಕಂದ್ರೆ ನಾವು ಇದನ್ನ ಬಿಡಿಸೋದಿಲ್ಲ, ಫಸ್ಟಿಗೆ ಬಿಡ್ಸೋಕ್ಕಾಗೋದಿಲ್ಲ, ಇದನ್ನ ಬಿಡಿಸ್ಬೇಕು. ಆದ್ದರಿಂದ ಆಂಗಲ್ ಬಿಟ್ವೀನ್ ರೇಡಿಯೈ ಈಸ್ 180 ಮೈನಸ್ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ಸ್. ಎಷ್ಟದು? 180 ಮೈನಸ್ 65 ಎಷ್ಟು? 115.
115 ಡಿಗ್ರಿ ಬಿಡಿಸ್ಬೇಕು. ಅಂದರೆ ರೇಡಿಯಸ್ ಮಧ್ಯೆ 115 ಡಿಗ್ರಿ ಬಿಡಿಸ್ಬೇಕು. ಇನ್ನೊಂದು ರೀತಿ ಲೆಕ್ಕ ಬಂದರೆ ಏನು ಬರುತ್ತೆ, ಆ್ಯಂಗಲ್ ಬಿಟ್ವೀನ್ ರೇಡಿಯೈ ಈಸ್ 115 ಡಿಗ್ರಿ ಅಂತ ಕೊಡ್ತಾರೆ. ಆವಾಗ ನಾವು ಇಲ್ಲೇ 115 ಡಿಗ್ರಿ ಬಿಡಿಸಿ ಚಿತ್ರ ಬಿಡಿಸ್ಬೋದು. ಈಗ ಆ್ಯಂಗಲ್ ಬಿಟ್ವೀನ್ ರೇಡಿಯೈ ಅಂತ ಕೊಟ್ಟಿಲ್ಲ, ಆ್ಯಂಗಲ್ ಬಿಟ್ವೀನ್ ಡೆಮ್ ಅಂತ ಕೊಟ್ಟಿದ್ದಾರೆ, 65 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆವಾಗ ನಾವು 180 ಕಳಿಬೇಕು, ಆಯಿತಾ? ಯಾಕಂದ್ರೆ ಇವೆರಡರ ಮೊತ್ತ 180 ಡಿಗ್ರಿ. ಹೇಗೆ ಬಿಡಿಸೋದು ಒಂದು ಕನ್ಸ್ಟ್ರಕ್ಷನ್ ನೋಡೋಣ. ಇದ್ರಲ್ಲಿ ಒಂದೇ ಕನ್ಸ್ಟ್ರಕ್ಷನ್ ಮಾಡ್ತೀನಿ. ರೇಡಿಯೈ ಅಂತ ಬಂದರೆ ನೀವು ಅದನ್ನ ತಗೋಬೇಕು. ಹೋಮ್ವರ್ಕಲ್ಲಿ ಆ ಥರನೂ ಕೊಡ್ಬೋದು ನಾನು. ಫಸ್ಟು ಒಂದು ಸರ್ಕಲ್ ಬಿಡಿಸ್ಬೇಕು, 3 ಸೆಂಟಿಮೀಟರ್ ಸರ್ಕಲ್. ನೈಂಟಿ ಡಿಗ್ರಿ ಟ್ಯಾಂಜೆಂಟ್ ಬಿಡಿಸ್ಬೇಕಲ್ಲ, ಅದನ್ನು ನಾವು ಈ ಏನಾಯ್ತಿದು 6ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ. ಆ ಕನ್ಸ್ಟ್ರಕ್ಷನ್ ಬಿಡಿಸೋಕ್ಕಿದೆ. ಸರಿ, ಒಂದು ಸರ್ಕಲ್ ಆಯಿತು. ಸೆಂಟರ್ ಆಫ್ ದ ಸರ್ಕಲ್ ಇಲ್ಲಿದೆ. ಈಗ ಎಷ್ಟು ಡಿಗ್ರಿ ಬಿಡಿಸ್ಬೇಕು? 115 ಡಿಗ್ರಿ. ಹೀಗೆ ಒಂದು ರೇಡಿಯಸ್ ಬಿಡಿಸ್ಕೊಳ್ಳಿ. 115 ಡಿಗ್ರಿ ಲಘು ಕೋನ ವಿಶಾಲ ಕೋನನ? ವಿಶಾಲ ಕೋನ ಅಂದರೆ ಕೋನ ಮಾಪದಲ್ಲಿ 90ಕ್ಕಿಂತ ಜಾಸ್ತಿ ಬರುತ್ತೆ. ತೊಂಬತ್ತು, 100, 110, 115 ಇದನ್ನ ಜಾಯಿನ್ ಮಾಡಬೇಕು. 10th ನೋಟ್ಸಲ್ಲಿ ಇರುತ್ತೆ ನೋಡಿ, ಇಲ್ಲಿವರೆಗೆ ಸಾಕು. ಈಗ 2 ಪಾಯಿಂಟ್ಸ್ ಯಾವುದಲ್ಲ ನೋಡಿ, ಇದು O ಆದರೆ ಇದೊಂದು ಪಾಯಿಂಟ್ P, ಇದೊಂದು ಪಾಯಿಂಟ್ Q. ಇಲ್ಲಿ ನಾವು ಟ್ಯಾಂಜೆಂಟ್ ಬಿಡಿಸ್ಬೇಕು. ಹೇಗೆ ಬರಬೇಕು? ಈ ಥರ ಒಂದು ಗೆರೆ ಬರಬೇಕು, ಈ ಥರ ಒಂದು ಗೆರೆ ಬರಬೇಕು. ಪರ್ಪೆಂಡಿಕ್ಯುಲರ್ ಲೈನ್ ಬಿಡಿಸ್ಬೇಕು. ಹೇಗೆ ಬಿಡಿಸೋದದು ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ ನೋಡಿ. ಈಗ ಇಲ್ಲಿ ಸರ್ಕಲ್ ಬಿಡಿಸಿದ್ರಲ್ವ, ಅದೇ ಇಟ್ಕೊಂಡಿರಿ. ಅರವತ್ತು, 120, 90 ಅಂತೇಳಿ ನಾವು ಪ್ರೈಮರಿಯಲ್ಲಿ ಮಾಡಿದ್ದೀವಲ್ಲ, ಆ ಕಾನ್ಸೆಪ್ಟ್ ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿ ಕಟ್ ಮಾಡಿದರೆ 60 ಡಿಗ್ರಿ, ಹೌದಾ? ಇಲ್ಲಿಂದ ಇಲ್ಲಿ ಕಟ್ ಮಾಡಿದರೆ 120. ನೆನಪಿದೆಯಾ ಇದು? ನೆಕ್ಸ್ಟ್ ಇಲ್ಲಿ ತಗೋತೀನಿ, ಇನ್ನೊಂದು ಇಲ್ಲಿಂದ ಇಲ್ಲಿ ಬಿಡಿಸ್ತೀನಿ. ಸೊ ಇದು ಅಲ್ಲಿ ಮೇಲ್ಗಡೆ ಗುಣಿಸುವ ಆಕಾರ ಬಂತಲ್ವಾ, ಅದನ್ನು ಜಾಯಿನ್ ಮಾಡಿದರೆ ಅದು 90 ಡಿಗ್ರಿ ಇರುತ್ತೆ. ಅದೇ ರೀತಿ ಈ ಕಡೆ ಬಿಡಿಸ್ಬೇಕು. ಪಿ ಅಲ್ಲಿ ಇಟ್ಕೊತೀನಿ. ಇದು ನಾವು ಪ್ರೈಮರಿಯಲ್ಲಿ ಕಲ್ತಿದ್ದೀವಿ, 60, 120 ಬಿಡಿಸೋದು ಹೇಗೆ ಅಂಥೇಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಆಲ್ರೆಡಿ 60ಕ್ಕಿದೆ, ಇಲ್ಲಿಂದ ನೂರ 120ರದ್ದು. ನೆಕ್ಸ್ಟ್ ಇವೆರಡರ ಮಧ್ಯ ಇಲ್ಲಿ ಒಂದು, ನೆಕ್ಸ್ಟು ಇಲ್ಲಿಂದ. ಇದು ಪರ್ಪೆಂಡಿಕ್ಯುಲರ್ ಏನಾಗಿರುತ್ತೆ? 90 ಡಿಗ್ರಿ ಆಗಿರುತ್ತೆ. ಇಲ್ಲಿ ಮೀಟ್ ಆಯ್ತು ನೋಡಿ. ಈಗ ಇಲ್ಲಿ ಇಲ್ಲಿ ಇದು ಎಷ್ಟು ಡಿಗ್ರಿ ಇರುತ್ತೆ? ಇದು 65 ಡಿಗ್ರಿ ಇರುತ್ತೆ. ಇಲ್ಲಿ ನಾವು ಎಷ್ಟು ಡಿಗ್ರಿ ತಗೊಂಡಿದ್ವಿ? 115 ಡಿಗ್ರಿ ತಗೊಂಡಿದ್ವಿ. ಈಗ ನಮಗೆ 65 ಡಿಗ್ರಿದು ಟ್ಯಾಂಜೆಂಟ್ಗಳ ಮಧ್ಯೆ, ಇದಕ್ಕೆ ನಾವು ಟಿ ಅಂತ ಹೆಸರು ಕೊಡೋಣ. ಸೊ ಇದು ನಮ್ಮ ಸರ್ಕಲ್ ಕನ್ಸ್ಟ್ರಕ್ಷನ್. ಪರೀಕ್ಷೆಯಲ್ಲಿ 2 ರೀತಿ ಲೆಕ್ಕ ಇದೆ. ಇದರಲ್ಲಿ ಒಂದು ಇವುಗಳ ಮಧ್ಯೆ ಆ್ಯಂಗಲ್ ಕೊಡ್ಬೋದು, ಅಥವಾ ಇವುಗಳ ಮಧ್ಯೆ ಆ್ಯಂಗಲ್ ಕೊಡ್ಬೋದು.
ಇದರ ಮಧ್ಯೆ ಕೊಟ್ರೆ ರೇಡಿಯೈ ಅಂತ ಪದ ಇದ್ದೇ ಇರುತ್ತೆ. ಇದ್ರ ಮಧ್ಯೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಟ್ಯಾಂಜೆಂಟ್ ಅಂತ ಇರುತ್ತೆ, ಇಲ್ಲ ದೆಮ್ ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಏನೆಲ್ಲ ಮಾಡಿದ್ದು, ಸರ್ಕಲ್ ಬಿಡಿಸಿ 115 ಡಿಗ್ರಿ ಕೋನದಲ್ಲಿ ಒಂದು 2 ರೇಡಿಯಸ್ ಬಿಡಿಸಿ ಇವುಗಳ ತುದಿಯಲ್ಲಿ 90 ಡಿಗ್ರಿ ಬರುವ ಹಾಗೆ ಮಾಡಿದ್ದು. ಹೇಗೆ? ಅರ್ಧ ಚಂದ್ರ ಬಿಡಿಸಿ 60, 120, ಅವುಗಳ ಮಧ್ಯೆ 90, ಇಲ್ಲಿಂದ ಬಂದು 60, 120, ಇಲ್ಲಿ 60, 120, ಅವುಗಳ ಮಧ್ಯೆ 90, ಹೀಗೆ ಹೇಳ್ಕೊಂಡು ಹೋದರೆ ಇಲ್ಲಿ 2 ಮೀಟ್ ಆಗ್ತವೆ. ದಿಸ್ ಈಸ್ 115 ಡಿಗ್ರಿ ಅಥವಾ 65 ಡಿಗ್ರಿ, ಇದು 115 ಡಿಗ್ರಿ, ಕೂಡಿಸಿದ್ರೆ ಎಷ್ಟಾಯಿತು? 90 ಡಿಗ್ರಿ ಆಯಿತು. ಇದು ಇನ್ನೊಂದು ಕನ್ಸ್ಟ್ರಕ್ಷನ್ ಇದೆ, ಕೊನೆಯ ಕನ್ಸ್ಟ್ರಕ್ಷನ್ನು. ಡ್ರಾ circle, draw 2 tangents to a circle of radius 3 centimeter from a point which is 7 centimeter away from ಸೆಂಟರ್ ಅಥವಾ ಸರ್ಕಲ್ ಅಂತ ಇನ್ನು 2 ಕ್ವಶನ್ ಇರುತ್ತೆ. ನಿಮ್ಗೆ ವಿಷಯ ಹೇಳಿಬಿಡ್ತೀನಿ. ಏನಿದ್ರು ಕ್ವಶನ್ನು? ಡ್ರಾ 2 ಟ್ಯಾಂಜೆಂಟ್ಸ್, ಇಲ್ಲೂ 2 ಟ್ಯಾಂಜೆಂಟ್ ಬಿಡಿಸ್ಬೇಕು ಸರ್ಕಲ್ಗೆ. ಟು ಎ ಸರ್ಕಲ್ ಆಫ್ ರೇಡಿಯಸ್ 3 centimeter ಫ್ರಾಮ್ ಎ ಪಾಯಿಂಟ್ ವಿಚ್ ಈಸ್ 7 centimeter ಅವೇ ಫ್ರಾಮ್ ಸೆಂಟರ್. ಸೆಂಟರ್ ಅಂದ್ರೆ ಏನು? ಸರ್ಕಲ್ನ ಕೇಂದ್ರ ಬಿಂದು. ಉದಾಹರಣೆಗೆ ನೋಡಿ, ಒಂದು ಸರ್ಕಲ್ ಇದೆ, ಇದು ಸೆಂಟರ್ ಆಫ್ ಸರ್ಕಲ್, ಇದು ಸರ್ಕಲ್, ಆಯ್ತಾ? ಈ ಸರ್ಕಲ್ ನೋಡಿ, ಇಂಗ್ಲಿಷ್ ಅರ್ಥ ಆಗುತ್ತಲ್ವಾ? ಡ್ರಾ 2 ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ 3 centimeter ಫ್ರಾಮ್ ಎ ಪಾಯಿಂಟ್. ಒಂದು ಪಾಯಿಂಟ್ ಇಂದ ಬಿಡಿಸ್ಬೇಕು. ಎಲ್ಲಿರೋದು? ಫ್ರಾಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಇಲ್ಲಿ ಬರ್ತಾವಿಲ್ಲ, ಫ್ರಾಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್, ಹೊರಗಡೆ ಎಂದು ಪಾಯಿಂಟ್ ಇಂದ. ಎಲ್ಲಿ ಅದು? ವಿಚ್ ಈಸ್ 7 centimeter ಅವೇ ಫ್ರಾಮ್ ಸೆಂಟರ್. ಸೆಂಟರ್ ಇಂದ 7 centimeter ದೂರದಲ್ಲಿ. ಇಲ್ಲಿಂದ ಇಲ್ಲಿಗೆ 7 centimeter, ಇದು 3, ಇದು 4 ಸೇರಿ 7 centimeter. ಇಲ್ಲಿಂದ ಹೀಗೆ ಒಂದು ಟ್ಯಾಂಜೆಂಟ್ ಬಿಡಿಸ್ಬೇಕು, ಹೀಗೆ ಒಂದು ಟ್ಯಾಂಜೆಂಟ್ ಬಿಡಿಸ್ಬೇಕು, ಟಚ್ ಆಗುವಾಗೆ ಬಿಡಿಸ್ಬೇಕು. ಹೇಗೆ ಬಿಡಿಸೋದು? ಇದು ಅವೇ ಫ್ರಮ್ ಸೆಂಟರ್ ಅಂತಿದೆ. ಇದೇ ರೀತಿ ಇನ್ನೊಂದು ಕ್ವಶನ್ ಬರುತ್ತೆ. ಇಲ್ಲಿ ಸರ್ಕಲ್ ಅಂತ ಬರ್ದಿದ್ದೀನಿ, ಏನರ್ಥ? ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಕೆಲಸದಲ್ಲಿ ಕೊಡ್ತಾರೆ. ಉದಾಹರಣೆಗೆ ಇದೇ ಲೆಕ್ಕಕ್ಕಾದ್ರೆ ವಿಚ್ ಈಸ್ 4 centimeter ಅವೇ ಫ್ರಾಮ್ ಸರ್ಕಲ್ ಅಂತಿದ್ರೆ, ಸರ್ಕಲ್ ಇಂದ 4 centimeter ದೂರದಲ್ಲಿರೋ ಹಾಗೆ ಒಂದು ಚಿತ್ರ ಬಿಡಿಸಿ ಅಂತ ಕೇಳ್ಬೋದು. ಸೆಂಟರ್ ಇಂದ 7 centimeter ಅಂತೇಳಿ ಕೇಳ್ಬೋದು. 2 ರೀತಿ ಕ್ವಶನ್, ಒಂದು ಇಲ್ಲಿಂದ ಬಿಡಿಸಿ ಅಥವಾ ಇಲ್ಲಿಂದ ಬಿಡಿಸಿ ಅಂತ ಕೇಳ್ಬೋದು. ಅರ್ಥ ಆಗ್ತಾ ಹೇಳೋದು? ಇಲ್ಲಿಂದ ಬಿಡಿಸಿ ಅಂತೇಳಿ ಹೇಳಿದ್ರೆ ನಾವು ಇದೇ ಗೆರೆ ಬಿಡಿಸ್ಬೇಕು. ಇಲ್ಲಿಂದ ಬಿಡಿಸಿ ಅಂತ ಹೇಳಿದ್ರು ಅದನ್ನೇ ಬಿಡಿಸ್ಬೇಕು. ಈಗ ನೋಡಿ, ಇಲ್ಲಿಂದ 7 centimeter ಬಿಡಿಸಿ ಅಂತ ಹೇಳಿದ್ರು ಒಂದೇ, ಇಲ್ಲಿಂದ 4 centimeter ಬಿಡಿಸಿ ಅಂದ್ರು ಒಂದೇ. ನಾವು ಇದನ್ನ 3 ಕೂಡಿಸ್ಕೊಂಡು 7 centimeter ಬಿಡಿಸ್ಬೇಕು. ಅರ್ಥ ಆಗಿಲ್ವಾ? ಅವೇ ಫ್ರಾಮ್ ಸೆಂಟರ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 7 centimeter ಇರಬೇಕು. ಅವೇ ಫ್ರಾಮ್ ಸರ್ಕಲ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ 4 centimeter ಇರಬೇಕು. ಅವ್ರು ಇಲ್ಲಿ 4 centimeter ಕೊಟ್ಟರೆ, ಇಲ್ಲಿ 7 centimeter ಕೊಟ್ಟರೆ ಏನ್ ಮಾಡಬೇಕು? ಇಲ್ಲಿಂದ ಇಲ್ಲಿಗೆ 7 centimeter ಅಂದ್ರೆ ಇಲ್ಲಿಂದ ಇಲ್ಲಿಗೆ 10 centimeter ಬಿಡಿಸ್ಕೋಬೇಕು. ಫಸ್ಟಿಗೆ ನಾವು AB ಇದನ್ನ ಬಿಡಿಸ್ಕೋಬೇಕು. ಹೇಳ್ತೀನಿ ಕೊನೆಗೆ ಇನ್ನೊಂದು ಲೆಕ್ಕದಲ್ಲಿ. ಫಸ್ಟ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನು ಕ್ಲಿಯರ್ ಆಗಿ ಕ್ಲಾಸಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈಗ ಫಸ್ಟ್ AB ಒಂದು ಗೆರೆ ಎಳ್ಕೋಬೇಕು, 7 centimeter ಗೆರೆ ಎಳ್ಕೋಬೇಕು. 0 ಇಂದ ಎ ಪಿ ಏನಾದರೂ ಇರಲಿ, ಇದು O ಅಂತ ತಗೊಳ್ಳೋ, ಸೆಂಟರ್ ಆಫ್ ಸರ್ಕಲ್, ಇದು P. ನೆಕ್ಸ್ಟ್ ಏನು ಮಾಡುವ? 3 centimeter ಸರ್ಕಲ್ ಬಿಡಿಸೋಣ. ಆಯ್ತು, 3 centimeter ಸರ್ಕಲ್ ಆಯಿತು. ನೆಕ್ಸ್ಟ್ ನೋಡಿ, ಈಗ ಇದು 3 centimeter ಆಯಿತು, ಹೌದಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್ ಆಯಿತು? 7 centimeter ಆಯಿತು. ಇದಕ್ಕೆ ಇಲ್ಲಿಂದ ಇಲ್ಲಿ ಟ್ಯಾಂಜೆಂಟ್ ಬಿಡಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಗೊತ್ತಾ? AB ಗೆ ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬಿಡಿಸ್ಬೇಕು. ಹೋಮ್ವರ್ಕಿಗೆಲ್ಲ ಬರುತ್ತಿದ್ದು, ಅಥವಾ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಆದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬಿಡಿಸೋದು ಹೇಗೆ ನೆನಪಿದೆಯಾ? ಅರ್ಧಕ್ಕಿಂತ ಜಾಸ್ತಿ ತಗೋಬೇಕು.
ಇಲ್ಲೊಂದು ಕಟ್ ಮಾಡಬೇಕು, ಇಲ್ಲೊಂದು ಕಟ್ ಮಾಡಬೇಕು ಕೆಳಗಡೆ. ನೆಕ್ಸ್ಟ್ ಅದೇ ಪಾಯಿಂಟಿಂದ ಮತ್ತೆ ಅವೆರಡನ್ನ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದ್ದೀನಿ. ಈಗ ಇದನ್ನ ಸೆಂಟರ್ ಆಗಿ ಇಟ್ಕೊಂಡು ಇದು ಇದು ಸರಿಯಾಗಿ ಮೀಟ್ ಆಗುತ್ತಲ್ಲ, ಇದೊಂದು ಸರ್ಕಲ್ ಬಿಡಿಸ್ಬೇಕು. ಈಗ ಎರಡನೇ ಸರ್ಕಲ್ ಆಯಿತು. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಮೀಟ್ ಆಗಿದೆ ನೋಡಿ, 2 ಪಾಯಿಂಟ್, ಇದನ್ನ ಜಾಯಿನ್ ಮಾಡಬೇಕು. ನೋಡಿದ್ರೆ ಆಯಿತು. ಸೊ ಇದು ಪಿ ಕ್ಯೂ ಅಂತ ಹೆಸರು ಕೊಡುವ. ನೋಡಿ ಇದು ಕನ್ಸ್ಟ್ರಕ್ಷನ್ ಆಯಿತು. ಇದು ಯಾರು ಹೇಳಿದ್ದು 90 ಇದು ಟ್ಯಾಂಜೆಂಟ್ ಆಗಿರುತ್ತೆ ಅಂತ ಹೇಳಿ? ನೋಡಿ ನಾವೊಂದು 9ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ, ಸರ್ಕಲ್ನ ಡಯಾಮೀಟ್ರಲ್ಲಿ ಹೀಗೆ ಹೇಳಿದ್ರೆ ಇದು 90 ಡಿಗ್ರಿ ಆಗಿರುತ್ತಂತೆ, ಹೌದಾ? ಸೊ ನೋಡಿ ಇಲ್ಲಿ ನಾನೀಗೊಂದು ಗೆರೆ ಹೇಳಿದ್ರೆ ಅಂತ ಇಟ್ಕೊಳ್ಳಿ, ಆವಾಗ ಈ ಸರ್ಕಲ್ಲಿಗೆ ಇದು ಡಯಾಮೀಟರ್, ಇದು ಒಂದು ಕೋನ ಆದರೆ 90 ಡಿಗ್ರಿ ಆಗಿರುತ್ತೆ. ಇಲ್ಲಿಂದ ಇಲ್ಲಿಗೆ ಗೆರೆ ಹೇಳಿದ್ರೆ 90 ಡಿಗ್ರಿ ಆಗುತ್ತೆ. ಅದಿಲ್ಲಿ. ಸೊ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು? ಇದು ಅವೇ ಫ್ರಮ್ ಸೆಂಟರ್ ಅಂತ ಕೊಟ್ಟಿದ್ದಾರೆ, ಅವೇ ಫ್ರಮ್ ಸರ್ಕಲ್ ಕೊಟ್ಟಿದ್ದಾರೆ. ನೋಡಿ ಅವೇ ಫ್ರಮ್ ಸೆಂಟರ್ ಅಂತ ಕೊಟ್ಟರೆ ಎಷ್ಟು ಡಿಗ್ರಿ ಸೆಂಟಿಮೀಟರ್ ಕೊಡ್ತಾರೋ ಅದನ್ನೇ ಬಿಡಿಸ್ಬೇಕು. ಅವೇ ಫ್ರಮ್ ಸರ್ಕಲ್ ಅಂತ ಕೊಟ್ಟರೆ ರೇಡಿಯಸ್ 3 ಸೆಂಟಿಮೀಟರ್ ಕೂಡಿಸ್ಕೋಬೇಕು. ಉದಾಹರಣೆಗೆ ಅವೇ ಫ್ರಮ್ ಸೆಂಟರ್ ಅಂತ 7 ಸೆಂಟಿಮೀಟರ್ ಹೇಳ್ಕೋಗಿ ನಾನು ಇಲ್ಲಿ 7 ಸೆಂಟಿಮೀಟರ್ ಬಿಡಿಸಿದ್ದೀನಿ. ಅವೇ ಫ್ರಮ್ ಸರ್ಕಲ್ ಅಂತ ಹೇಳಿದಿದ್ರೆ ನಾನು ಇಲ್ಲಿಂದ ಇಲ್ಲಿಗೆ 7 ಸೆಂಟಿಮೀಟರ್ ಅಂತ ತಗೊಳ್ಳೋದಾಗಿದ್ದರೆ ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್, ಇದನ್ನ ಕೂಡಿಸ್ಕೊಂಡು 10 ಸೆಂಟಿಮೀಟರ್ ಬಿಡಿಸ್ಬೇಕಿತ್ತು. ಅವೇ ಫ್ರಮ್ ಸರ್ಕಲ್ ಅಂದರೆ ಎಕ್ಸ್ಟ್ರಾ ಕೂಡಿಸ್ಕೋಬೇಕು. ಅವೇ ಫ್ರಮ್ ಸೆಂಟರ್ ಅಂತ ಹೇಳಿದ್ರೆ ಡೈರೆಕ್ಟ್ ಅದನ್ನೇ ಬಿಡಿಸ್ಬೇಕು, ಸರಿನಾ? ಬಿಡಿಸಿ ಆದಮೇಲೆ ಎ ಬಿ ಅಂತ ಬಿಡಿಸಿ, ಅಥವಾ ಓ ಪಿ ಅಂತ ಬಿಡಿಸಿ ಆದಮೇಲೆ, ಅಥವಾ ಇದು ಟಿ ಅಂತ ಇಲ್ಲಿ 3 ಸೆಂಟಿಮೀಟರ್ ಸರ್ಕಲ್ ಬಿಡಿಸಿ. ನೆಕ್ಸ್ಟ್ ಏನು ಮಾಡೋದು? ಓ ಪಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬಿಡಿಸಿ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಬಿಡಿಸಿ ಆದಮೇಲೆ ಇಲ್ಲಿಂದ ಇದಕ್ಕೆ ಕರೆಕ್ಟಾಗಿ ಒಂದು ಸರ್ಕಲ್ ಬಿಡಿಸಿ. ಅವು ಎಲ್ಲಿ ಮೀಟ್ ಆಗುತ್ತೆ ನೋಡಿ, ಪಿ ಕ್ಯೂ ಅಂತ ಹೆಸರು ಕೊಡಿ, ಅದನ್ನ ಜಾಯಿನ್ ಮಾಡಿ, ಆವಾಗ ಕನ್ಸ್ಟ್ರಕ್ಷನ್ ಮುಗಿದೋಯ್ತು. ಇದು 2 ಮಾರ್ಕಿನ ಕನ್ಸ್ಟ್ರಕ್ಷನ್. ಸೊ ಟ್ರಯಾಂಗಲಲ್ಲಿ ಸಮಭಿನ್ನ ರಾಶಿ, ವಿಷಮಭಿನ್ನ ರಾಶಿ, ಪ್ರಾಪರ್ ಇಂಪ್ರಾಪರ್ 2 ರೀತಿ ಲೆಕ್ಕಗಳಿದ್ದಾವೆ ಟ್ರಯಾಂಗಲ್ ಬಿಡಿಸೋದಕ್ಕೆ. ಇನ್ನೊಂದು ಸರ್ಕಲಲ್ಲಿ ಇಲ್ಲಿ ಆ್ಯಂಗಲ್ ಕೊಡ್ಬೋದು, ಇಲ್ಲಿ ಆ್ಯಂಗಲ್ ಕೊಡ್ಬೋದು, 2 ರೀತಿ. ಇದರಲ್ಲಿ ಅವೇ ಫ್ರಮ್ ಸೆಂಟರ್, ಅವೇ ಫ್ರಮ್ ಸರ್ಕಲ್ 2 ರೀತಿ ಲೆಕ್ಕ ಇದೆ. ಅವೇ ಫ್ರಮ್ ಸರ್ಕಲ್ ಅಂತ ಹೇಳಿದ್ರೆ ರೇಡಿಯಸ್ ಕೂಡಿಸ್ಕೊಂಡು ಬಿಡಿಸ್ಬೇಕು, ಸರಿನಾ? ಇವು 3 ಇದ್ದಾವೆ. ಇವಿಷ್ಟು ಕನ್ಸ್ಟ್ರಕ್ಷನ್ ಪಾಠದಲ್ಲಿರುವಂಥ ಲೆಕ್ಕಗಳು. ಥ್ಯಾಂಕ್ ಯು.